ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜ್ಯೇಷ್ಠ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾವಿವಾಗ 4 ಡೇಸ್ ಅಲ್ಲ 3 ಡೇಸ್ ಟ್ರಿಪ್ಪಿಗೆ ಹೊರಟಿದ್ದೀವಿ. ಎಲ್ಲಪ್ಪ ಅಂತಂದರೆ ಊಟಿಗೆ ಹೋಗ್ತಾ ಇದ್ದೀವಿ. ಸೊ ನಾನು, ಗುರು, ನನ್ನ ಮಗಳು, ಅಣ್ಣ, ಅತ್ತಿಗೆ, ಅವ್ರ ಮಕ್ಕಳು ಅವರಿಷ್ಟು ಜನ ಸೇರಿ ಊಟಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ಒಂದು ಮೆಮೊರಿ ಇರಲಿ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 4 ಆಲ್ಮೋಸ್ಟ್ 5 ಆಗ್ತಾ ಬಂತು. ಇವಾಗ ನಾವು ಹೊರಟಿದ್ದೀವಿ ಬೆಂಗಳೂರಿಂದ, ಆಯಿತಾ. ಸೊ ನಮ್ಮ ಪ್ಲ್ಯಾನ್ ಹೆಂಗಿದೆ ಅಂತಂದರೆ ಇವತ್ತು ಹೋಗಿ ಮೈಸೂರಲ್ಲಿ ಸ್ಟೇ ಮಾಡಿ ಅರ್ಲಿ ಮಾರ್ನಿಂಗ್ ಎದ್ದು ಊಟಿಗೆ ಹೊರಟೋಣ ಅಂತ. ಬಿಕಾಸ್ ಬೆಂಗಳೂರಿಂದ ಊಟಿಗೆ 6.5 hours ತೋರಿಸ್ತಾ ಇತ್ತು. ಸೊ ಇವಾಗ ಹೊರಟ್ರೆ ತುಂಬ ಲೇಟ್ ಆಗಿಬಿಡುತ್ತೆ. ಅಲ್ಲೇನೋ 7:30 ಗೇಟ್ ಕ್ಲೋಸ್ ಮಾಡ್ತಾರಂತೆ ಅಲ್ವಾ? ಕ್ಲೋಸ್ ಮಾಡ್ತಾರೆ ಬಂಡೀಪುರ ಫಾರೆಸ್ಟ್. ಇವರೇ ಹೇಳಿರೋದು, ನನಗೂ ಗೊತ್ತಿರಲಿಲ್ಲ, ಅದಕ್ಕೆ ನಾನು ಅಂದೆ. ಸೊ ಅದಕ್ಕೇ ಇವಾಗ ಹೊರಟ್ರೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬೆಳಿಗ್ಗೆ ಸ್ವಲ್ಪ ಬೇರೆ ಇದು ಏನೇನೋ ಇತ್ತು. ಸೊ ಅದಕ್ಕೆ ಬೆಳಿಗ್ಗೆ ಹೊರಡೋಕ್ಕಾಗಿಲ್ಲ, ಇವಾಗ ಹೊರಡ್ತಾ ಇದ್ದೀವಿ. ಅದಕ್ಕೆ ನೈಟ್ ಮೈಸೂರಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆ ಎದ್ದು ಊಟಿಗೆ ಹೊರಟೋದು. ಸೊ ಅದಕ್ಕೇ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ ನಮ್ಮ ಊಟಿ ಜರ್ನಿ ಹೆಂಗಿರುತ್ತೆ ಅಂತ ನೋಡೋಣ. ಇಲ್ಲಿ ನೋಡಿ ನಮ್ಮ ಆಂತರ್ಯ ಭಟ್ ಗೋಗಲ್ಸ್ ಎಲ್ಲ ಹಾಕಿ ಅವಳಿಗೆ ಬಿಸಿಲಂತೆ ಹಾಕಿ ಕುತ್ಕೊಂಡಿದ್ದು ಬಿಟ್ಟಿದ್ದಾಳೆ. ಮಗಮ್ಮ ಹಾಯ್ ಮಾಡು. ಎಂತ ತಿಂತಾ ಇದ್ದೆ ಮಗ? ಚಿಪ್ಸ್. ಸೊ ಇವಾಗ ಬನ್ನಿ ಹೊರಡುವ. ಬಿಸಿಲು ಬಂದ್ರೆ ಎಂತ ಮಸ್ತ್ ಹೊಳಿತು ಮುಖ. ಮೈಸೂರು ಚಿನ್ನು, ನಾವ್ ಎಲ್ಲಿಗೆ ಹೋಗ್ತಾ ಇದ್ದ ಮಗ್ನೆ? ಎಂತದು ಎಂತದು? ಊಟಿ ಇಟ್ಟಲ್ಲ, ಊಟಿ. ಹಾ, ಎಲ್ಲಿಗೆ ಹೋಗ್ತಾ ಇದ್ದ? ಗುಡ್ ಗರ್ಲ್. ಚಿನ್ನು, ವಾಟ್ ಇಸ್ ಯುವರ್ ನೇಮ್? ವೆರಿ ಗುಡ್ ಮಗಳೇ. ಮತ್ತೆ ಇನ್ನು ಇಷ್ಟೊತ್ತವರೆಗೂ ಇದೆ ತಿನ್ಕೊಂಬಂದಿದ್ದಾರೆ ನೋಡಿ. ಮತ್ತೆ ಜುಗ್ಗಾಸ್ ಗಂಡ ಅಂತಿದ್ದಾರೆ. ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇವಾಗ ನಾವು ಬಂದು ಎಲ್ಲಿ ನೈಸ್ ರೋಡಲ್ಲಿರುವಂತಹ ಕದಂಬ ವೆಜ್ ಹೋಟೆಲ್ ಹತ್ರ. ನೈಸ್ ರೋಡ್ ಇಳಿದ ನಂತರ ಎಕ್ಸ್ಪ್ರೆಸ್ ವೇಗಿಂತ ಮುಂಚೆ ಕದಂಬ ವೆಜ್ ಹತ್ರ ನಿಂತಿದ್ದೀವಿ. ಸೊ ಇವಾಗ ಟೈಮ್ ಒಂದು 6 ಗಂಟೆ ಆಯಿತು. ಸೊ ಏನಾದರೂ ತಿನ್ಕೊಂಡು ಹೋಗೋಣ ಅಂತ. ಹಸುವಾಯ್ತಾ ಅಂತ ಕೇಳ್ತಿದ್ದಾರೆ. ಹಸುವಿಗೆ ತಿನ್ನೋದಲ್ಲ, ಇದು ಕ್ರೇವಿಂಗ್ಸಿಗೆ ತಿನ್ನೋದು, ಆಯ್ತಾ. ಸೊ ಏನಾದರೂ ಶೇವ್ ಪುರಿ, ಪಾನಿಪುರಿ ಈ ಥರ ಏನಾದ್ರು ತಿನ್ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬಿಕಾಸ್ ಮೈಸೂರು ರಸ್ತೆ ಅದೇನು ಸ್ಟಾರ್ಟ್ ಆಗತ್ತಲ್ವಾ, ಎಕ್ಸ್ಪ್ರೆಸ್, ಮೈಸೂರು ಎಕ್ಸ್ಪ್ರೆಸ್ ಅಂತ, ಅದು ಮಿಡಲ್ ಹೋಟೆಲ್ಸ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಸೊ ಇಲ್ಲಿಂದ 8 o'clockಗೆ ಮೈಸೂರು ಅಂತ ತೋರಿಸ್ತಾ ಇದೆ. ಇನ್ನು 126 kilometers ಇದೆ. ಇನ್ ಕೇಸ್ ಸಿಕ್ಕಿಲ್ಲ ಅಂದರೆ ಹಶ್ವಾಗತ್ತಲ್ವಾ. ಸೊ ಅದಕ್ಕೆ ಇಲ್ಲೇ ತಿನ್ಬಿಟ್ಟು ಹೋಗೋಣ ಅಂತ. ಸೊ ಆಲ್ರೆಡಿ ಅಣ್ಣ ಅದಕ್ಕೆ ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಇಷ್ಟು ಬೇಗ ಬೇಡ, ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಏನಾದ್ರು ತಿನ್ನೋಣ ಅಂತ ಹೇಳಿದರು. ಸೊ ಬೇಡ, ಆಲ್ರೆಡಿ ಟೈಮ್ 6 ಗಂಟೆ ಆಯಿತು, ಏನಾದ್ರು ಲೈಟಾಗಿ ತಿಂದ್ಬಿಟ್ಟು ಹೋಗೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರಿಗೂ ಹೇಳಿ ಹೇಳಬೇಕು, ತಿಂದ್ಬಿಟ್ಟು ಹೊಡೋಣ. ನನ್ನ ಮಗಳಿಗಂತೂ ಸ್ವಲ್ಪ ಹಸುವಿಲ್ಲ ಫ್ರೆಂಡ್ಸ್, ಹೇಳು ಹಂಗಾದ್ರೆ. ಯಾಕಂದರೆ ಕಾರ್ ಹದ್ದಾಗಿಂದ ನೋಡಿ ಇದೇ ಕೆಲಸ. ಮಗಳು, ಎಷ್ಟು ಚಿಪ್ಸ್ ತಿಂದೆ ಮಗ? 2ನಾ? ಇಲ್ಲೇ ತಿಂಡಿ ತಿನ್ನೋದ ಅಥವಾ ಮುಂದೆ ಹೋಗಿ ತಿಂಡಿ ತಿನ್ನೋದ? ಮೈಸೂರು ಎಕ್ಸ್ಪ್ರೆಸ್ ವೇದಲ್ಲಿ ಹೋಟೆಲ್ಸ್ ಇರುತ್ತಾ ಇಲ್ವಾ ಏನು ಅಂತ ಎಲ್ಲ ಡಿಸ್ಕಸ್ ಮಾಡಿ ಫೈನಲಿ ಇಲ್ಲೇ ಏನಾದ್ರು ತಿನ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಇವಾಗ ಹೋಟೆಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಹೋಗಿ ಮೆನ್ಯೂ ಎಲ್ಲ ಚೆಕ್ ಮಾಡಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಲೈಟಾಗಿ ಏನಾದ್ರು ತಿನ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ನಾವು ನಮಗೆ ಇಷ್ಟ ಆಗಿರೋವಂಥ ಫುಡ್ಗಳನ್ನು ಇಲ್ಲಿ ಆರ್ಡರ್ ಮಾಡ್ಕೊಂಡಿದ್ದೀವಿ. ನಾನು ಮೊದಲೇ ಹೇಳಿರೋ ಹಾಗೆ ನಾವಿಲ್ಲಿ ಪಾನಿಪುರಿ, ಶೇವ್ ಪುರಿ, ಆಮೇಲೆ ಪಾವ್ ಭಾಜಿ ಈ ಥರದನ್ನೆಲ್ಲ ಆರ್ಡರ್ ಮಾಡ್ಕೊಂಡ್ವಿ. ನಾವು ತುಂಬ ಜನ ಇರೋದ್ರಿಂದ ಒಂದು 2-3 ಐಟಮ್ಸನ್ನು, ಅಂದರೆ 2-3 ವೆರೈಟೀಸನ್ನು ಆರ್ಡರ್ ಮಾಡಿಕೊಂಡು ಎಲ್ಲನೂ ಟೇಸ್ಟ್ ನೋಡಿದ್ವಿ. ಯಾರಿಗೂ ತುಂಬ ಹಶ್ವಾಗಿರಲಿಲ್ಲ. ಬಿಕಾಸ್ ನಾವು ಮನೇಲಿ ಸ್ವಲ್ಪ ಲೇಟಾಗಿಯೇ ಊಟ ಮಾಡಿಕೊಂಡು ಹೊರಟಿದ್ರಿಂದ ಲೈಟಾಗಿ ಏನಾದ್ರು ತಿನ್ಬಿಟ್ಟು ಹೋಗೋಣ. ಬಿಕಾಸ್ ಆನ್ ದ ವೇ ಹೋಗಬೇಕಾದ್ರೆ ಏನೂ ಸಿಕ್ಕಿಲ್ಲ ಅಂತಂದರೆ ಮಕ್ಕಳಿಗೂ ಹಶ್ವಾಗತ್ತೆ ಅಲ್ವಾ. ಸೊ ಅದಕ್ಕೆ ಲೈಟಾಗಿ ಏನಾದರೂ ತಿನ್ಬಿಟ್ಟು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಬಿಕಾಸ್ ನಮ್ಮ ಹತ್ರ ಚಿಪ್ಸು ಅದೆಲ್ಲ ಇತ್ತು. ಸೊ ಅದಕ್ಕೆ ಲೈಟಾಗಿ ತಿನ್ಬಿಟ್ಟು ಹೊರಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಆರ್ಡರ್ ಮಾಡಿಕೊಂಡು ಎಲ್ಲರೂ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ತಾ ತಿಂತಾಯಿದ್ದೀವಿ. ಚಿಟ್ ಚಾಟ್ ಮಾಡ್ತಾ ಚಾಟ್ಸ್ ತಿಂತಾಯಿದ್ದೀವಿ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವಾಗ 2 ಪ್ಲೇಟ್ ಪಾನಿಪುರಿ, 2 ಪ್ಲೇಟ್ ಪಾವ್ ಭಾಜಿ ತಿಂದು ಅಯ್ಯಪ್ಪ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಗಿದೆ, ಆಯಿತಾ. ಸೊ ಇವಾಗ ಟೈಮ್ ಆಲ್ಮೋಸ್ಟ್ 6:35 ಆಯಿತು. ಸೊ ಇಲ್ಲಿ ಒಂದು ಕಡೆ ಮತ್ತೊಂದು ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ, ಚಾಕ್ಲೇಟ್ ಬ್ಯಾಟಿಂಗು. ನಾವೆಲ್ಲರೂ ಹೊರಡ್ತಾ ಇದ್ದೀವಿ ಇವಾಗ. ಮಳೆ ಬರುವ ಎಲ್ಲ ಸಾಧ್ಯತೆಗಳು ಮಿಂಚ್ತಾ ಇದೆ.
ಸೊ ಬೆಂಗಳೂರಲ್ಲಿ ಇನ್ನೊಂದು 2 ದಿನ ಮಳೆ ಬರಲಿ, ಯಾಕೆ ಅಂತಂದರೆ ನನ್ನ ಹೂವಿನ ಗಿಡ ಎಲ್ಲ ಊಟಿ ಟ್ರಿಪ್ ಮುಗಿಯೋಷ್ಟರಲ್ಲಿ ಸತ್ತೇ ಹೋಗ್ಬಿಡುತ್ತೆ ಗ್ಯಾರಂಟಿ ಅಲ್ಲ. ಮಳೆ ಬಂದರೆ ಜೀವಂತವಾಗಿರುತ್ತೆ. ನಾ ಪಾಟ್ ಕೆಳಗಿಟ್ಟಿಗೆ ಬರೋಕ್ಕಾಯ್ತು. ನಾವು ಕೆಳಗಿಟ್ಟಿದ್ಯಾ? ಗಾಳಿ ಬಂತು ಇನ್ ಕೇಸ್ ಅಂದರೆ ಓಕೆ ನೋಡೋಣ. ಫಿಂಗರ್ ಕ್ರಾಸ್ ಮಳೆ ಬರಲಿ, ಗಿಡ ಎಲ್ಲ ಬದುಕುಳಿಲಿ. ಸೊ ಬನ್ನಿ ಹೊಡೋಣ. ನೆಕ್ಸ್ಟ್ ಇನ್ನೆಲ್ಲಾದರೂ ಸ್ಟಾಪ್ ತೊಗೊಂಡ್ರೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ಮೈಸೂರಿಗೆ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, ಇಲ್ಲೇ ನಾವೇ ಮುಂದಿದ್ದು ದೊಡ್ಡ ಮುಚ್ಚಿ. ಸೊ ಫ್ರೆಂಡ್ಸ್, ಇವಾಗ ಊಟಕ್ಕೆ ಅಂತ ಬಂದ್ವಿ. ಇಲ್ಲಿ ಒಂದು ಹೋಟೆಲ್ ನೋಡಿದ್ರೆ ಫುಲ್ ರಶ್ ಇತ್ತು, ಸೊ ಅದಕ್ಕೆ ಇಲ್ಲಿ ಬಂದ್ವಿ. ಸೊ ಇಲ್ಲಿ ನಾವಿವಾಗ ಮೈಸೂರಿಗೆ ಬಂದು ರೀಚ್ ಆದ್ವಿ. ನಾವೇನು ಪ್ಲ್ಯಾನ್ ಮಾಡ್ಕೊಂಡ್ವಿ ಅಂತಂದರೆ ರೂಮ್ಗೆ ಹೋಗಿ ಲಗೇಜ್ ಎಲ್ಲ ಇಟ್ಟು ಬರೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಡುತ್ತೆ, ಮಕ್ಕಳಿಗೆಲ್ಲ ತುಂಬ ಹಶ್ವಾಗಿಬಿಡುತ್ತೆ, ಎಸ್ಪೆಷಲಿ ಆಂತರ್ಯಂಗೆ ಸ್ವಲ್ಪ ಹಶ್ವಾಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಹೋಟೆಲ್ಗೆ ಹೋಗಿ ಊಟ ಮುಗಿಸಿ ಆಮೇಲೆ ರೂಮ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಇಲ್ಲಿ ಹೋಟೆಲ್ಗೆ ಬಂದು ಊಟನ ಮಾಡ್ತಾಯಿದ್ದೀವಿ. ನಾರ್ಮಲಿ ನೈಟ್ ಟೈಮು ಸೌತ್ ಮೀಲ್ ಸಿಗಲ್ಲಲ್ವ, ಸೊ ಅದು ಏನು ಸಿಗುತ್ತೆ ನಾರ್ತ್ ಇಂಡಿಯನ್ ಮೀಲ್ಸ್ ಏನಿರುತ್ತಲ್ವ, ರೊಟ್ಟಿ ಆಮೇಲೆ ಕರಿ ಅದನ್ನೇ ತೊಗೊಂಡು ಇಲ್ಲಿ ಊಟ ಮಾಡ್ತಾಯಿದ್ದೀವಿ. ಪಾಪಗೆ ಮಾತ್ರ ನಾನು ಮೊಸರನ್ನ ತೊಗೊಂಡಿದ್ದೆ. ಸೊ ಇವಾಗ ಇಲ್ಲಿ ಎಲ್ಲರೂ ಊಟನ ಮಾಡ್ತಾಯಿದ್ದೀವಿ. ಸೊ ಫ್ರೆಂಡ್ಸ್, ಫೈನಲಿ ಊಟ ಎಲ್ಲ ಮುಗಿಸಿ ಇವಾಗ ನಾವು ರೂಮ್ಗೆ ಹೊರಡ್ತಾ ಇದ್ದೀವಿ. ಸೊ ಟೈಮ್ ಬಂದು 10:09 ಆಯಿತು. ಸೊ ನನ್ನ ಮಗಳಿಗೆ ಇಲ್ಲಿ ನೀರು ಕಿಟ್ಟಬೇಕು ಅಂತ ಹಠ, ಅದು ಕರೆಂಟಿಂದ ಏನು ಮೂಮೆಂಟ್ ಆಗ್ತಾಯಿದೆ, ಸೊ ಬೇಡ ಶಾಕ್ ಹೊಡೆಯುತ್ತೆ ಅಂತ ಅಂದರು. ಸೊ ಇದು ಊಟ ಎಲ್ಲರೂ ಮುಗಿಸಿ ಇಲ್ಲಿಂದ ಹೊರಡಬೇಕು ರೂಮ್ಗೆ. ಇಲ್ಲಿಂದ 2 ಕಿಲೋಮೀಟರ್ಸ್ ಏನೋ ಆಗುತ್ತೆ ರೂಮ್ಗೆ. ಸೊ ಇವಾಗ ಹೋಗಿ ರೆಸ್ಟ್ ಮಾಡಿ ಮಲ್ಗದು. ಬೆಳಿಗ್ಗೆ ಎದ್ದು ಬೇಗ ಹೊರಡಬೇಕು. ಸೊ ಅದಕ್ಕೆ ತೋರಿಸ್ತೀನಿ ನಿಮಿಷ. ಫ್ರೆಂಡ್ಸ್, ಇವಾಗ ರೂಮಿಗೆ ಬಂದು ಏನು ರೂಮೆಲ್ಲ ಸೆಟ್ ಮಾಡಿಕೊಂಡು ಫಸ್ಟ್ ಪಾಪನ ಮಲಗಿಸಿದ್ದೇನೆ. ಬಿಕಾಸ್ ಟೈಮ್ ಬಂದು ಆಲ್ಮೋಸ್ಟ್ 11 ಗಂಟೆಗೆ ಬಂದುಬಿಟ್ಟಿತ್ತು. ಸೊ ಆಲ್ರೆಡಿ ನಿದ್ದೆವರೆಗೆ ಸ್ಟಾರ್ಟ್ ಆಗಿತ್ತು ಹೋಟೆಲಿಂದ ಹೊರಬೇಕಾದ್ರೆ. ನಾನು ಹೆಂಗಾದ್ರು ಬಂದು ರೂಮಿಗೆ ಬಂದು ಡ್ರೆಸ್ ಚೇಂಜ್ ಮಾಡಿ ಮಲಗಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಇಲ್ಲಿಗೆ ಬಂದು ಇವಾಗ ಮಲಗಿಸಿದ್ದೀನಿ. ಸೊ ಅದಕ್ಕೆ ಹೊರಗಡೆ ಮಾತಾಡಿದ್ರೆ ಸೌಂಡ್ ಆಗುತ್ತೆ ಅಂತ ಹೇಳಿ ಬಾತ್ರೂಮಿಗೆ ಬಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇದು ಏನಂದರೆ ನಮ್ಮ ಊಟಿ ಟ್ರಿಪ್ನ ಫಸ್ಟ್ ಡೇ ಆಗಿರುತ್ತೆ ಆಯಿತಾ. ನಾವಿಲ್ಲಿ ಇನ್ನು ಮೈಸೂರಿಗೆ ಬಂದು ಹಾಲ್ಟ್ ಮಾಡಿರೋವಂಥದ್ದು. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಐ ಹೋಪ್ ನಿಮಗೆ ಈ ಪುಟಾಣಿ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಸೊ ನಾಳೆ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ. ಊಟಿ ಜರ್ನಿ ಏನಂತಾರೆ, ನಾಳೆ ಊಟಿ ಕಡೆ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಆ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ಬಾಯ್ ಬಾಯ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್.